ನಮಸ್ಕಾರ ಮಂಗಳೂರು ಕರ್ನಾಟಕ. ಇವತ್ತು ನಾವು ಬಂದು FZ ವರ್ಷನ್ 4 ಹೈಬ್ರಿಡ್ ವೆಹಿಕಲ್ ನ ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೇವೆ. ನಮ್ ಜೊತೆ ಗೀತೇಶ್ ಬ್ರೋ ಇದ್ದಾರೆ. ಹಾಯ್ ಹೇಳಿ ಬ್ರೋ. ಈ ಗಾಡಿನ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿರೋದು ಬಂದು ಗೀತೇಶ್ ಬ್ರೋ. ನೋಡೋಣ ಗಾಡಿದು ಫೀಚರ್ ಸ್ಪೆಸಿಫಿಕೇಶನ್ ಎಲ್ಲ ಯಾವ ತರ ಕೊಟ್ಟಿದ್ದಾರೆ ಅಂತ. ಈ ಗಾಡಿ ರೀಸೆಂಟ್ ಆಗಿ ಲಾಂಚ್ ಆದದಷ್ಟೇ. ಈ ಗಾಡಿದು ನೋಡೋಣ ಯಾವ ತರ ಎಲ್ಲ ಕೊಟ್ಟಿದ್ದಾರೆ ಅಂತ. ಬನ್ನಿ ಗಾಯ್ಸ್. ಇದ್ರದ್ದು ಫ್ರಂಟ್ ವ್ಯೂ ಇಂದ ನೋಡುದಾದ್ರೆ ನಮ್ಗೆ LED DRL ಬರ್ತದೆ, ಮತ್ತೆ ಇಲ್ಲಿ LED ಹೆಡ್ಲೈಟ್ ಬರ್ತದೆ. ಇದ್ರೊಂದಿಗೆ ಇದ್ರದ್ದು ಇನ್ನೊಂದೆಂತ ಚೇಂಜ್ ಮಾಡಿದಪ್ಪ ಅಂತಂದ್ರೆ ಇಲ್ಲಿ ಇಂಡಿಕೇಟರ್ಸ್. ಇಂಡಿಕೇಟರ್ ಬಂದು ನಮ್ಗೆ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಇಲ್ಲಿಂದ ಇಂಡಿಕೇಟರ್ ಅಂದ್ರೆ ಯಾವುದೇ ತರಹದ ಇಂಡಿಕೇಟರ್ಸ್ ಬರುದಿಲ್ಲ. ಇಲ್ಲಿ ಇದ್ರಲ್ಲಿ ಫೇರಿಂಗ್ ಅಲ್ಲಿ ಇಂಡಿಕೇಟರ್ ಬರ್ತದೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ. ಮತ್ತೆ ಇದ್ರದ್ದು ಫ್ರಂಟ್ ಟೈರ್ ಬಂದು ನಮ್ಗೆ ಅಲಾಯ್ ವೀಲ್ ಬಂದು 110 ಸೆಕ್ಷನ್, ರಿಯರ್ ಕೂಡ ಅಲಾಯ್ ವೀಲ್ 140 ಸೆಕ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಫ್ರಂಟ್ ಅಲ್ಲಿ ಸಿಂಗಲ್ ಚಾನಲ್ ABS ಮತ್ತೆ ರಿಯರ್ ಟ್ರಾಕ್ಷನ್ ಕಂಟ್ರೋಲ್ ಬರ್ತದೆ. ಇದರದ್ದು ಫ್ರಂಟ್ ಡಿಸ್ಕ್ ಬಂದು ನಮ್ಗೆ 282 mm ಕೊಟ್ಟಿದ್ದಾರೆ ವಿತ್ ಬೈಬ್ರೇಕ್ ಕ್ಯಾಲಿಪರ್. ಮತ್ತೆ ರಿಯರ್ ನೋಡುದಾದ್ರೆ 220 mm ಡಿಸ್ಕ್ ಸೈಜ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನಮ್ಗೆ ಬೈಬ್ರೇಕ್ ಕ್ಯಾಲಿಪರ್ ನ ಯೂಸ್ ಮಾಡಿದ್ದಾರೆ. ಮೈನ್ ಆಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. ಇಂಜಿನ್ 149cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. 12.2 bhp ಹಾರ್ಸ್ ಪವರ್ ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ಅದರೊಂದಿಗೆ ನಮ್ಗೆ 13.3 Nm ಟಾರ್ಕ್ ನ ಈ ಗಾಡಿ ಕೊಡ್ತದೆ. ಈ ಗಾಡಿಯಲ್ಲಿ ನಮ್ಗೆ ಯಾವುದೇ ರೀತಿಯ ಸೆಲ್ಫ್ ಮೋಟರ್ ನೋಡ್ಲಿಕ್ಕೆ ಸಿಗುದಿಲ್ಲ. ಇದು ವಿದೌಟ್ ಸೆಲ್ಫ್ ಮೋಟರ್ ಗಾಡಿ, ಇದು ಹೈಬ್ರಿಡ್ ಅಲ್ಲ. ಸೊ ನಮ್ಗೆ ಯಾವುದೇ ತರ ಸೌಂಡ್ಸ್ ಬರುದಿಲ್ಲ. ಸೆಲ್ಫ್ ಇದೆ ಅಂದ್ರೆ ಸೈಲೆಂಟ್ ಸ್ಟಾರ್ಟ್ ಆಗ್ತದೆ ಈ ಗಾಡಿಯಲ್ಲಿ. ನೆಕ್ಸ್ಟ್ ಇದ್ರದ್ದು ರೈಡರ್ ವ್ಯೂ ಇಂದ ನೋಡುದಾದ್ರೆ ನಮ್ಗೆ 4.2 TFT LED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ನೋಡುದಾದ್ರೆ ಸೇಮ್ ಟೈಮ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಗೇರ್ ಇಂಡಿಕೇಶನ್, ಟ್ರಿಪ್ 1, ಟ್ರಿಪ್ 2, ಮತ್ತೆ TCS, ಮತ್ತೆ ಟೋಟಲ್ ಸ್ಪೀಡ್, ಫ್ಯೂಲ್ ಇಂಡಿಕೇಶನ್ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಲೆಫ್ಟ್ ಸೈಡ್ ಗೆ ನೋಡುದಾದ್ರೆ ಇಲ್ಲಿ ನಮ್ಗೆ ಸ್ವಿಚಸ್ ಕೊಟ್ಟಿದ್ದಾರೆ. ಇಲ್ಲಿ ಹಜಾರ್ಡ್ ಸ್ವಿಚ್, ಪಾಸ್ ಲೈಟ್, ಡಿಮ್ ಡಿಪ್ಪರ್ ಒಂದರಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ವಿಚಸ್, ಇದಂದ್ರೆ ನಮ್ಗೆ ಈ ಮೀಟರ್ ನ ಆಪರೇಟ್ ಮಾಡ್ಲಿಕ್ಕೆ ಇದರಲ್ಲಿ ಕೆಲವು ಫೀಚರ್ಸ್ ಇದೆ, ಅದೆಲ್ಲ ಆಪರೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನೋಡೋಣ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಾವು ಬಂದು ಈ ಹೋಮ್ ಬಟನ್ ನ ಗಟ್ಟಿ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ RPM ಇದು ಥೀಮ್ ಚೇಂಜ್ ಆಗ್ತದೆ. ಇದು ಬಂದು ನಮ್ಗೆ RPM ಥೀಮ್ ನೋಡ್ಬೋದು. ನಿಮ್ಗೆ ಮೊದಲು ಚೇಂಜ್ ಇತ್ತಲ್ಲ, ಇಲ್ಲಿ ಥ್ರಾಟಲ್ ಮಾಡುವಾಗ ಇಲ್ಲಿ ಫುಲ್ ಸ್ಪಿಟ್ ಆಗ್ತದೆ. ನೆಕ್ಸ್ಟ್ ಅದನ್ನೇ ಪುನಃ ನಾವು ಹೋಲ್ಡ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಈ ತರ ಥೀಮ್ ಬರ್ತದೆ. ಇದರಲ್ಲಿ ನಮ್ಗೆ ನಾರ್ಮಲ್ RPM ಈ ತರ ಬರ್ತದೆ. ನೆಕ್ಸ್ಟ್ ಬಂದು ಇದ್ರಲ್ಲಿ ಮ್ಯೂಸಿಕ್, ನಿಮ್ಮ ಹತ್ರ ಕನೆಕ್ಟ್ ಅಂತ ಆ್ಯಪ್ ಬರ್ತದೆ ಇವ್ರದ್ದು ಆ್ಯಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಅಲ್ಲಿ. ಇದನ್ನ ನೀವು ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಇದರಲ್ಲಿ ಮ್ಯೂಸಿಕ್, ಇದರಲ್ಲಿ ಈ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಮೊಬೈಲ್ ಎಲ್ಲ ತೆಗಿಬೇಕಂತ ಇಲ್ಲ, ಅಂದ್ರೆ ಪಾಕೆಟ್ ಇಂದ ಜಸ್ಟ್ ಇದ್ರಲ್ಲೇ ನಿಮ್ಗೆ ಆಪರೇಟ್ ಮಾಡ್ಬೋದು. ಈಗ ನಮ್ಗೆ ಸಾಂಗ್ ನ ಹೋಲ್ಡ್ ಮಾಡ್ಲಿಕ್ಕೆ ಅಥವಾ ನೆಕ್ಸ್ಟ್ ವಾಲ್ಯೂಮ್ ಅಪ್ ಡೌನ್ ಎಲ್ಲ ಮಾಡ್ಲಿಕ್ಕೆ ಇದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ನ್ಯಾವಿಗೇಷನ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೊಟ್ಟಿದ್ದಾರೆ. ಮತ್ತೆ ನೋಟಿಫಿಕೇಶನ್ ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ನೋಟಿಫಿಕೇಶನ್ ಬಂದ್ರೆ ಅವ್ರದ್ದು ಇದ್ರಲ್ಲಿ ಹೆಸರು ಬರ್ತದೆ ಇಲ್ಲಿ ಮೇಲೆ. ನೆಕ್ಸ್ಟ್ ಏನೆಲ್ಲ ಮೆಸೇಜ್ ಮಾಡಿದಾರೆ ಅಂತ ಇದ್ರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಬಂದು ವೆದರ್ ಕೂಡ ನಮ್ಗೆ ಇದು ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ವೆದರ್ ಕೂಡ ಇದ್ರಲ್ಲೇ ತೋರಿಸ್ತದೆ. ಸೆಟ್ಟಿಂಗ್ಸ್ ಅಲ್ಲಿ ಬಂದು ನಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಇದು ಆನ್ ಆಫ್ ಕೊಟ್ಟಿದ್ದಾರೆ, ಆನ್ ಆಫ್ ಇದ್ರಲ್ಲಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಇಂಡಿಕೇಟರ್, ಇದು ನಮ್ಗೆ ಅಂದ್ರೆ ಎಷ್ಟು RPM ಗೆ ನಾವು ಈಗ ನೆಕ್ಸ್ಟ್ ಗೇರ್ ಚೇಂಜ್ ಮಾಡ್ಬೇಕಂದ್ರೆ ನಮ್ಗೆ ಅದು ಗೇರ್ ಇದ್ದು ಇಂಡಿಕೇಶನ್ ಉಂಟಲ್ಲ ಅದು ಬ್ಲಿಂಕ್ ಆಗ್ತದೆ, ಅದು ಕೂಡ ಇದರಲ್ಲಿ ಸೆಟ್ ಮಾಡ್ಕೊಳ್ಬಹುದು ಎಷ್ಟು RPM ಗೆ ಅದು ಬ್ಲಿಂಕ್ ಆಗ್ಬೇಕಂತ. ನೆಕ್ಸ್ಟ್ ಇದ್ರಲ್ಲಿ ನಿಮ್ಗೆ ಥೀಮ್ ಸೆಲೆಕ್ಟ್ ಹೇಳಿದೆ ಅಲ್ಲ, ಅದು ಬಂದು ನಮ್ಗೆ ಸೇಮ್ ಇದು RPM ಇದ್ದು ಥೀಮ್ ಅದನ್ನು ಸೆಟ್ ಮಾಡ್ಕೊಳ್ಬಹುದು ಇಲ್ಲಿ ಬಂದು ಕೂಡ. ನೆಕ್ಸ್ಟ್ ಇದ್ರಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅಲ್ಲಿ ನಮ್ಗೆ ಡೇ ನೈಟ್ ಇದೆಲ್ಲ ಹಾಕೊಳ್ಬಹುದು. ಮತ್ತೆ ಇದರಲ್ಲಿ ಆಟೋ ಕೂಡ ಇದೆ. ಆಟೋ ಏನಪ್ಪಾ ಅಂತಂದ್ರೆ ನಮ್ಗೆ ಈಗ ಡೇ ಅಲ್ಲಿ ಎಲ್ಲ ಇರ್ತೇವಲ್ಲ ಆವಾಗ ಇದರಲ್ಲಿ ವೈಟ್ ಬರ್ತದೆ, ಮತ್ತೆ ಈ ನೈಟ್ ಅಲ್ಲೆಲ್ಲ ಇರುವಾಗ ಡಾರ್ಕ್, ಅಂದ್ರೆ ಇದ್ರದ್ದು ನಮ್ಗೆ ಆಟೋ ಮಾಡ್ಕೊಳ್ಬಹುದು ನಿಮ್ಗೆ ಸೆಟ್ಟಿಂಗ್ ಇದು ಡಿಫಾಲ್ಟ್ ಮಾಡಿದ್ರೆ. ನೆಕ್ಸ್ಟ್ ಕ್ಲಾಕ್ ಇದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಕಾಲ್ ಬಂದ್ರೆ ಕೂಡ ಇದರಲ್ಲಿ ನಮ್ಗೆ ಅಲರ್ಟ್ ಬರ್ತದೆ, ಅಂದ್ರೆ ಇದ್ರದ್ದು ಮೆಸೇಜ್ ಅಲ್ಲಿ ಉಂಟಲ್ಲ ನೋಟಿಫಿಕೇಶನ್, ಇದರಲ್ಲಿ ನಮಗೆ ಕಾಲ್ ಅಲರ್ಟ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಸೊ ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ನಮಗೆ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ಇದರಲ್ಲಿ ಕಿಲ್ ಆಫ್, ಕಿಲ್ ಆನ್ ಮತ್ತೆ ಸೆಲ್ಫ್
ಮತ್ತೆ ಇಲ್ಲಿ ಬಂದು ನಮ್ಗೆ ಆಟೋ ಆನ್ ಆಟೋ ಆಫ್ ಸ್ವಿಚ್ ಕೊಟ್ಟಿದ್ದಾರೆ. ಇದ್ರದ್ದು ಏನಪ್ಪ ಕೆಲಸ ಅಂದ್ರೆ, ಇವಾಗ ನೀವು ಏನಾದ್ರೂ ಈಗ ಅಂದ್ರೆ ಇದು ಹೈಬ್ರಿಡ್ ವೆಹಿಕಲ್ ಅಲ್ಲಿ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ಈಗ ಟ್ರಾಫಿಕ್ ಅಲ್ಲಿ ಎಲ್ಲ ಗಾಡಿಯನ್ನು ನ್ಯೂಟ್ರಲ್ ಮಾಡಿ ಇಟ್ರೆ ನಿಮ್ಗೆ ಇದನ್ನು ಗಾಡಿ ತನ್ನಷ್ಟಕ್ಕೆ ಆಫ್ ಆಗ್ತದೆ. ಆಫ್ ಆಗಿ ನಿಮ್ಗೆ ಫ್ಯೂಲ್ ಏನುಂಟು ಅದು ಸೇವ್ ಆಗ್ತದೆ. ಮತ್ತೆ ನೀವು ಜಸ್ಟ್ ಇದ್ರದ್ದು ಕ್ಲಚ್ ಉಂಟಲ್ಲ, ಇದು ಪ್ರೆಸ್ ಮಾಡಿದ್ರೆ ಗಾಡಿ ಆಟೋಮ್ಯಾಟಿಕ್ ಆನ್ ಆಗ್ತದೆ. ಏನು ಸೆಲ್ಫ್ ಎಲ್ಲ ಏನು ಹಾಕ್ಬೇಕಂತ ಇಲ್ಲ, ಜಸ್ಟ್ ಇದು ಇದರಲ್ಲಿ ಒಂದು ಫೀಚರ್ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ, ಮತ್ತೆ ರೈಡ್ ಬೈ ಕೇಬಲ್ ಥ್ರಾಟಲ್. ನೆಕ್ಸ್ಟ್ ನಮ್ಗೆ ರೈಡರ್ ವ್ಯೂ ಇಂದ ಈ ತರ ಕಾಣ್ತದೆ. ನೆಕ್ಸ್ಟ್ ಇದು ಅದು ಟೈಲ್ ಕಡೆ ಬಂದ್ವಿ ಅಪ್ಪ ಅಂತಂದ್ರೆ, ಇಲ್ಲಿ ನಮ್ಗೆ ಟೈಲ್ ಲೈಟ್ ನೋಡ್ಲಿಕ್ಕೆ ಸಿಗ್ತದೆ. ಈ ಟೈಲ್ ಲೈಟ್ ತುಂಬಾ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಸಿಮಿಲರ್ MT ಬರ್ತದಲ್ಲ ಅದರ ತರ ಸಿಮಿಲರ್ ಆಗಿ ಉಂಟು. ಮತ್ತೆ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡಿದ್ದಾರೆ, LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ, ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಲೈಟ್, ಮತ್ತೆ ಹಿಂದೆಯಿಂದ ಗ್ರಾಬ್ ಹ್ಯಾಂಡಲ್. ನಮ್ಗೆ ಟೈಲ್ ಇಂದ ಈ ತರ ಕಾಣ್ತದೆ ವ್ಯೂ. ಇಲ್ಲಿ ಹಗ್ಗಾರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರೆ ಅದು ರೈಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ, ಇಂಜಿನ್ ಗಾರ್ಡ್ ಅಂತ ಹೇಳ್ತೇವೆ. ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಸೈಲೆನ್ಸರ್ ನೋಡ್ಲಿಕ್ಕೆ ಸಿಗ್ತದೆ, ಇದರಲ್ಲಿ O2 ಸೆನ್ಸರ್ ಬರ್ತದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ರೈಡರ್ ಫುಟ್ ಪ್ಯಾಕ್, ಮತ್ತೆ ಇಲ್ಲಿ ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ, ಮತ್ತೆ ಪಿಲಿಯನ್ ಫುಟ್ ಪ್ಯಾಕ್, ಮತ್ತೆ ಇಲ್ಲಿ ಸೈಲೆನ್ಸರ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ನೋಟ್ ಕೇಳ್ಕೊಂಡು ಬರೋಣ ಯಾವ ತರ ಬರ್ತದೆ ಅಂತ. ನೆಕ್ಸ್ಟ್ ನಮ್ಗೆ ರೈಟ್ ಸೈಡ್ ಇಂದ ಈ ತರ ಕಾಣ್ತದೆ ವ್ಯೂ. ಇಲ್ಲಿ ಯಮಹ ಅಂತ ಲೋಗೋ ಬರ್ತದೆ. ಸೊ ಇದ್ರದ್ದು ಸೈಲೆನ್ಸರ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ತರ ಬರ್ತದೆ ಅಂತ. ಸೊ ನಿಮ್ಗೆ ಇಲ್ಲಿ ಕೇಳ್ಬೋದು, ಇದರಲ್ಲಿ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗ್ತದೆ ಗಾಡಿ, ಯಾವುದೇ ತರಹದ ನಾಯ್ಸ್, ಸೆಲ್ಫ್ ಮೋಟರ್ ನಾಯ್ಸ್ ಬರುದಿಲ್ಲ. ಇಲ್ಲಿ ಸೈಲೆಂಟ್ ಸ್ಟಾರ್ಟ್ ನೋಟ್ ಒಂದು ಕೇಳ್ಬೋದು. ಸೊ ಹೈಟಿಂಗ್ ಅಲ್ಲಿ ನಮ್ಗೆ ಈ ತರ ಸೌಂಡ್ ಬರ್ತದೆ, ಜಾಸ್ತಿ ನಾಯ್ಸ್ ಇಲ್ಲ, ನಾರ್ಮಲ್ ನಾಯ್ಸ್ ಉಂಟು. ಇದ್ರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಮಗೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನಾರ್ಮಲ್ ಎಬ್ಸಿಗೆ ನಾವು ಕಂಪೇರ್ ಮಾಡೋದಾದ್ರೆ ಅದರಲ್ಲಿ ನಮಗೆ ಒಂದು 55 ಇಂದ 60 ತನಕ ಮೈಲೇಜ್ ಸಿಗ್ಬೋದು. ಆದ್ರೆ ಇದರಲ್ಲಿ ಉಂಟಲ್ಲ, ಈ ಹೈಬ್ರಿಡ್ ಆಗೋದ್ರಿಂದ ನಮಗೆ ಒಂದು 60+ ಮೈಲೇಜ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮೈನ್ ಆಗಿ ಬಂದು ನಾವು ನೋಡುದು ಗಾಡಿದು ಸೀಟ್ ಕಂಫರ್ಟೇಬಲ್, ಅಂದ್ರೆ ಸಿಟಿ ರೈಡ್ಸ್ಗೆಲ್ಲ ಯಾವ ತರ ಸೀಟ್ ನಮಗೆ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು ಅಂತ ನೋಡ್ತೇವೆ. ಈ ಗಾಡಿದು ಸೀಟ್ ಹೈಟ್ ಬಂದು ನಮಗೆ 790 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಸೀಟ್ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ, ಯಾವುದೇ ತರಹದ ಸ್ಪ್ಲಿಟ್ ಸೀಟ್ ಕೊಡ್ಲಿಲ್ಲ. ಸೀಟ್ ಹೈಟ್ ಕೂಡ ನಮಗೆ ಅದೇ ಜಾಸ್ತಿ ಏನು ಒಂದು 5.3 ಎಲ್ಲ ಇರ್ತೇವಲ್ಲ, 5.2 ನಮಗೆ ಕ್ಲೀನ್ ಆಗಿ ಫ್ಲಾಟ್ ಫುಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೀಟ್ ತುಂಬಾ ಕಂಫರ್ಟೇಬಲ್ ಉಂಟು. ಈಗ ನಮ್ದು ಸಿಟಿ ರೈಡ್ಸ್ ಅಥವಾ ಡೈಲಿ ರೈಡ್ಸ್ ಏನ್ ಮಾಡ್ತೇವಲ್ಲ ಅದಕ್ಕೆ ಒಂದು ಹೇಲ್ ಮಾಡಿದ ಸೀಟ್. ಮತ್ತೆ ಇಲ್ಲಿ ಪಿಲಿಯನ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡಿಲಿಕ್ಕೆ ನಮ್ಗೆ. ನೆಕ್ಸ್ಟ್ ಬಂದು ನಾವು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಸೇಮ್ ಇಂಜಿನ್ ಗಾರ್ಡ್ ಕೊಟ್ಟಿದ್ದಾರೆ, ಅಂಡರ್ ಬೇಲಿ. ನೆಕ್ಸ್ಟ್ ಇಲ್ಲಿ ನಮ್ಗೆ ಕ್ಲಚ್ ಅಂದ್ರೆ ಮ್ಯಾಗ್ನೆಟ್ ಕಾಯಿಲ್ ಅಲ್ಲಿ ಇಲ್ಲಿ ಒಂದು ಡಿಸೈನ್ ಅಲ್ಯೂಮಿನಿಯಂ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಯಮಹ ಅಂತ ಲೋಗೋ ಬರ್ತದೆ. ಸೊ ಇದರಲ್ಲಿ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ, 1 ಡೌನ್ 4 ಅಪ್ ಅಂತ. ಸೊ ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್. ನೆಕ್ಸ್ಟ್ ಇಲ್ಲಿ ನಮಗೆ ಗೇರ್ ಪೆಡಲ್ ಕೊಟ್ಟಿದ್ದಾರೆ, ರೈಡರ್ ಫುಟ್ ಪ್ಯಾಕ್, ಮತ್ತೆ ಇಲ್ಲಿ ಮೈನ್ ಸ್ಟ್ಯಾಂಡ್ ಮತ್ತೆ ಸೈಡ್ ಸ್ಟ್ಯಾಂಡ್ ನೋಡ್ಲಿಕ್ಕೆ ಸಿಗ್ತದೆ ವಿತ್ ಸೆನ್ಸರ್ ಸೈಡ್ ಸ್ಟ್ಯಾಂಡ್. ಮತ್ತೆ ನಮ್ಗೆ ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಮತ್ತೆ ಸಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದರದ್ದು ನಮಗೆ ರಿಯರ್ ಸಸ್ಪೆನ್ಷನ್ ಬಂದು 7 ಸ್ಟೆಪ್ ಅಡ್ಜಸ್ಟೇಬಲ್ ಮೊನೋಶಾಕ್ ಕೊಟ್ಟಿದ್ದಾರೆ, ಇದ್ರದ್ದು ರಿಯರ್ ಸಸ್ಪೆನ್ಷನ್. ಸೊ ನಮ್ಗೆ ಗಾಡಿದ್ದು ಲೆಫ್ಟ್ ಇಂದ ವ್ಯೂ ಈ ತರ ಕಾಣ್ತದೆ. ಈ ಗಾಡಿದು ನಮ್ಗೆ ಟೋಟಲ್ ಕಾರ್ಬೋಹೈಡ್ ಬಂದು 136 kg ಕೊಟ್ಟಿದ್ದಾರೆ. ಲೈಟ್ ವೆಯ್ಟ್ ಉಂಟು ಗಾಡಿ, ಜಾಸ್ತಿ ನಮ್ಗೆ ಏನು ವೆಯ್ಟ್ ಫೀಲ್ ಆಗುದಿಲ್ಲ. ಬನ್ನಿ ಗೈಸ್, ಇದ್ರದ್ದೊಂದು ಟೆಸ್ಟ್ ಡ್ರೈವ್ ನೋಡುವ ಯಾವ ತರ ಆಗ್ತದೆ ಅಂತ. ಸಿಟಿಯಲ್ಲೇ ರೈಡ್ ಮಾಡುದು. ಯಮಹ ಗೇರ್ ಎಲ್ಲ ಸ್ಮೂತ್ ಅಲ್ಲಿ ಬೀಳ್ತದೆ ಗಾಡಿದು. ಸಿಟಿ ರೈಡ್ಸ್ಗೆ ಅಂದ್ರೆ ನಮ್ಗೆ ಗೇರ್ ಎಲ್ಲ ಸ್ಮೂತ್ ಆಗಿದ್ರೆ ಒಳ್ಳೆ ಆಗ್ತದೆ ರೈಡ್ ಮಾಡ್ಲಿಕ್ಕೆ. ಸೊ ಸೀಟ್ ಕಂಫರ್ಟ್ಸ್ ಒಳ್ಳೆ ಉಂಟು. ಮೈನ್ ಆಗಿ ಬಂದು ಹ್ಯಾಂಡ್ಲಿಂಗ್ ಫುಲ್ ವೈಡ್ ಆಗಿ ಕೊಟ್ಟಿದ್ದಾರೆ ಹ್ಯಾಂಡ್ಲ್. ಸ್ವಾಮಿ ಒಳ್ಳೆ ದೀಪ ಗೇರ್ ಸ್ಮೂತ್ ಆಗಿ ಅಪ್ ಶಿಫ್ಟ್ಸ್ ಆಗ್ತದೆ, ಡೌನ್ ಶಿಫ್ಟ್ಸ್ ಆಗ್ತದೆ. ಸ್ಮೂತ್ ಅಂದ್ರೆ ಅಷ್ಟು ಸ್ಮೂತ್ ಉಂಟು ಗಾಡಿದು ಗೇರ್.
ಸೊ ನಾವು ಜಾಸ್ತಿ ಕಾರ್ನರಿಂಗ್ ಅಥವಾ ರೈನಿ ಸ್ಲಿಪ್ಪರಿ ರೋಡ್ಸ್ ಅಲ್ಲಿ ಹೋಗ್ತೇವಲ್ಲ, ಸೊ ಹಾಗೆ ನಮ್ಗೆ ಜಾಸ್ತಿ ಗಾಡಿ ಸ್ಲಿಪ್ ಆಗಬಾರ್ದು, ಅಥವಾ ಏನಾದ್ರು ನಮ್ಗೆ ಈಗ ರೋಡಲ್ಲಿ ಎಲ್ಲ ಹೋಗುವಾಗ ಜಾಸ್ತಿ ಕಾರ್ನರಿಂಗ್ ಎಲ್ಲ ಮಾಡುವಾಗ ಸ್ಲಿಪ್ ಆಗಬಾರ್ದು ಅಂತಂದ್ರೆ ನಮ್ಗೆ ಈಗ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಹ ಬರ್ತದಲ್ಲ. ಸೊ ಟ್ರಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ನಮ್ಗೆ ಒಂದು ಸೇಫ್ ಆಗಿ ಹೋಗ್ಬೋದು. ಓಕೆ, ಪೆಟ್ರೋಲ್ ಪಂಪಿಗೆ ಒಂದು ಹೋಗುವ ವಯಸ್ಸು. ಇವರದ್ದು ಹೊಸ ಗಾಡಿ. ಹೌದಾ? ಗಾಡಿದು ಸೀಟ್ ಹೈಟ್ ಕೂಡ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೀವೇನಾದ್ರು ಜಾಸ್ತಿ ಅಂದ್ರೆ ಗಿಡ್ಡ ಇದ್ರೆ ಉಂಟಲ್ಲ, ನಿಮ್ಗೆ ಕ್ಲೀನ್ ಆಗಿ ಸೀಟ್ ಹೈಟ್ ಎಲ್ಲ ತೊಂದರೆ ಇಲ್ಲ, ಕ್ಲೀನ್ ಆಗಿ ಫ್ಲಾಟ್ ಫುಟ್ ಮಾಡ್ಬೋದು. ಒಂದು 5 ಇದ್ರೂ ಕೂಡ ಆರಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಆಯ್ತಾ, ಸ್ವಲ್ಪ ಒಳ್ಳೆ ಆಗ್ತದೆ. ಗಾಡಿದು ಬ್ರೇಕಿಂಗ್ ಕೂಡ ಸೂಪರ್ ಉಂಟು. ಫ್ರಂಟ್ ಬ್ರೇಕ್ ಕೂಡ ನಮ್ಗೆ ಬೈಟ್ ಎಲ್ಲ ಒಳ್ಳೆ ಉಂಟು. ಜಸ್ಟ್ ಪ್ರೆಸ್ ಮಾಡಿದ್ರೆ ಗಾಡಿ ನಿಲ್ತದೆ. ಅಂದ್ರೆ ಕ್ಯಾಲಿಪರ್ ವೈಬ್ರೇಟ್ ಇರುದಲ್ಲ, ಸೊ ಒಳ್ಳೆ ಉಂಟು ಬ್ರೇಕಿಂಗ್ಸ್ ಫ್ರಂಟ್ ಅಂಡ್ ಬ್ಯಾಕ್. ಗಾಯ್ಸ್, ಗೀತೇಶ್ ಬ್ರೋ ಹೇಳ್ತಿದ್ದಾರೆ ನಂದಿನಿದ್ದು ಮಿಲ್ಕ್ ಶೇಕ್ ಎಲ್ಲ ಕುಡಿಬೇಕಂತ. ಅಂದ್ರೆ ನಮ್ದು ಹೆಲ್ತಿಗೆಲ್ಲ ಒಳ್ಳೇದಂತೆ. ನೋಡಿ ನೋಡಿ ಫುಲ್ಲು ಗೀತೇಶ್ ಬ್ರೋ ಬಂದದಕ್ಕೆ ಒಂದು ಪಪ್ಸ್ ಮತ್ತೆ ಜ್ಯೂಸ್ ಎಲ್ಲ ತೆಗೆದು ಕೊಟ್ರು. ಪಾಪ ಬೇಕಂತ ಕೇಳಿದ್ರು, ನಾನೇ ಬೇಡ ಅಂತ ಅಂದೆ. ಪಾಡೋಡು ಬ್ರೋ ನೋಕೆಡು ಬೆತ್ಕೊರ್ಪಾರ ಮಾರೆ. ಸೊ ಗಾಡಿದು ಥ್ರಾಟಲ್ ರೆಸ್ಪಾನ್ಸ್ ಕೂಡ ಒಳ್ಳೆ ಉಂಟು. ಒಮ್ಮೆ ಬ್ರೇಕಿಂಗ್ ನೋಡ, ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡಿದಾರಲ್ಲ, ಸೊ ನಮ್ದು ಈ ಗುಂಡಿ ಎಲ್ಲ ರೋಡಿಗೆ ಉಂಟಲ್ಲ, ಇಂಡಿಯನ್ಸ್ ರೋಡಿಗೆ ಬೆಸ್ಟ್ ಗಾಡಿ. ಅಂದ್ರೆ ಸಸ್ಪೆನ್ಷನ್ ಬೆಸ್ಟ್. ನಂಗೆ ಅಷ್ಟು ಫೀಲ್ ಆಗುದಿಲ್ಲ ಪಾಟ್ ಹೋಲ್ಸ್ ಎಲ್ಲ. ಯಾರೆಲ್ಲ ಬೀಚ್ ರೋಡ್ ಇಂದ ವಿಡಿಯೋ ನೋಡ್ತಿದ್ದೀರೋ ಒಂದು ಕಮೆಂಟ್ ಮಾಡಿ ಆಯ್ತಾ. ಈ ಕಡೆ ಎಲ್ಲ ನಮ್ಗೆ ಬರುದಾದ್ರೆ ಎಲ್ಲ ಗಾಡಿದ್ದು ಶೋರೂಮ್ ಉಂಟು ನೋಡಿ. ಇಲ್ಲಿ ಬಜಾಜ್, ಸುಪ್ರೀಂ ಬಜಾಜ್, ಇಲ್ಲಿ TVS ಉಂಟು, ಸೋನಾ TVS, ಮತ್ತೆ ಇಲ್ಲಿ ಬಂದ್ರೆ ಯಮಹ, ಯಶಸ್ವಿ ರೈಡರ್ಸ್, ಮತ್ತೆ ಇಲ್ಲಿ ಹೋದ್ರೆ ಕಾಂಚನ ಹೋಂಡಾ. ಯಾವ್ದು ಶೋರೂಮ್ ಇಲ್ಲ ಅಂತಿಲ್ಲ, ಎಲ್ಲ ಶೋರೂಮ್ ಉಂಟು.
ನೋಡಿ ಹೇಳಿದಲ್ಲ ಇಲ್ಲಿ RPM ಬ್ಲಿಂಕ್ ಆಗ್ತದೆ, ನಾನು ಎಷ್ಟಕ್ಕೆ ಸೆಟ್ ಮಾಡ್ತೇನೆ ಅಷ್ಟಕ್ಕೆ. ಸ್ವಲ್ಪ ಮುಂದೆ ಬಂದ್ವಿ ಮಾತಾಡಿ ಮಾತಾಡಿ. ಫೈನಲಿ ನೋಡಿದ್ರಲ್ಲ ಗೈಸ್, ಗಾಡಿ ಮಾತ್ರ ಒಳ್ಳೆ ಉಂಟು ತುಂಬಾ. ಅಂದ್ರೆ ಈ ಪ್ರೈಸ್ ರೇಂಜಿಗೆ ಹಾಕ್ಬಹುದು, ಎಲ್ಲ ಉಂಟು ಇದ್ರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್, ABS, ಮತ್ತೆ ನಮ್ದು ಈ ಸಿಟಿ ರೈಡ್ಸ್ಗೆಲ್ಲ ಬೆಸ್ಟ್ ರೈಡ್ ಮಾಡ್ಕೊಳ್ಬಹುದು ಈ ಗಾಡಿಯಲ್ಲಿ. ಯಾವುದೇ ತರಹದ ನಮ್ಗೆ ಅಂದ್ರೆ ಸೀಟ್ ಯಾವ ತರ ಕಂಫರ್ಟೇಬಲ್ ಕೂಡ ಒಳ್ಳೆ ಉಂಟು, ಮತ್ತೆ ಹ್ಯಾಂಡ್ಲಿಂಗ್ ಸಹ ಒಳ್ಳೆ ಉಂಟು ಗಾಡಿದು. ಮತ್ತೆ ನಿಮ್ಗೆ ಬ್ರೇಕಿಂಗ್ ಆಗ್ಲಿ, ಸಸ್ಪೆನ್ಷನ್ ಆಗ್ಲಿ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಮೇಯ್ನ್ ಆಗಿ ಬಂದು ನಮ್ಗೆ ಈ ಗಾಡಿದು ಇಂಜಿನ್ ಅಂತಂದ್ರೆ ಯಮಹದ್ದು ಇಂಜಿನ್ ಎಷ್ಟು ಪವರ್ ಉಂಟಂತಂದ್ರೆ ಹೇಳಲಿಕ್ಕೇನೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಉಂಟು ಇದ್ರದ್ದು ಇಂಜಿನ್ ಇದು ಪವರ್ ಆಗ್ಲಿ ಅಥವಾ ರಿಲಯಬಿಲಿಟಿ ಆಗ್ಲಿ. ಯಮಹ ವೆಹಿಕಲ್ ಅಂತಂದ್ರೆ ಮೈಲೇಜ್ ಎಲ್ಲ ಇದ್ರಲ್ಲಿ ನಮ್ಗೆ ಒಳ್ಳೆ ಉಂಟು, ಏನು ತೊಂದರೆ ಇಲ್ಲ. ಸೊ ನೋಡಿ ನಿಮ್ಗೆ ಹೇಗೆ ಆಗ್ತದೆ. ಲಾಸ್ಟಿಗೆ ಬಂದು ಈ ಗಾಡಿದು ಪ್ರೈಸ್ ನಮ್ಗೆ ಆನ್ ರೋಡ್ ಪ್ರೈಸ್ ಬಂದು ಇದ್ರದ್ದು 1,87,000 ತನಕ ಆಗ್ತದೆ. ಈ ಗಾಡಿದು ನಿಮ್ಗೆ ಏನಾದ್ರು ಎಂಕ್ವೈರೀಸ್ ಅಥವಾ ಏನಾದ್ರು ಪರ್ಚೇಸಿಂಗ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ನಮ್ದು BC ರೋಡ್ಗೆ ನೀವು ಬಂದ್ರೆ ಇಲ್ಲಿ ನಮ್ಗೆ ಯಶಸ್ವಿ ರೈಡರ್ಸ್ ಅಂತ ಇದೆ, ಇಲ್ಲಿ ಯಮಹ ಬೈಕ್ ಕಾರ್ನರ್ ಅಂತ ಇದೆಯಲ್ಲ, ಇಲ್ಲಿ ಬಂದು ವಿಸಿಟ್ ಮಾಡಿ. ಇಲ್ಲಿದು ಸ್ಟಾಫ್ಸ್ ಎಲ್ಲ ನಿಮ್ಮ ಹತ್ರ ಫ್ರೆಂಡ್ಲಿ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಒಳ್ಳೇದಾಗಿ ಸಿಗ್ತದೆ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ. ನಾನು ನಿಮ್ಗೆ ಒಂದು ಇದರಲ್ಲಿ ನಂಬರ್ ಹಾಕ್ತೇನೆ, ಈ ನಂಬರ್ಗೆ ನೀವು ಏನಾದ್ರು ನಿಮ್ಗೆ ಗಾಡಿದು ಎಂಕ್ವೈರೀಸ್ ಎಲ್ಲ ಯಾವುದೇ ಯಮಹದ್ದು ಗಾಡಿದು ಪರ್ಚೇಸಿಂಗ್ ಅಥವಾ ಏನಾದ್ರು ಎಂಕ್ವೈರೀಸ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಆಗಿ, ನಿಮ್ಗೆ ಇಲ್ಲಿ ನಂಬರ್ ಹಾಕ್ತೇನೆ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ಬಂದು ನಮ್ಗೆ ಅಂದ್ರೆ ಗೀತೇಶ್ ಅಂತ ಬ್ರೋ ಇದ್ದಾರೆ, ಇಲ್ಲಿದು ಸೇಲ್ಸ್ ಎಕ್ಸಿಕ್ಯೂಟಿವ್. ಇವರು ಬಂದು ನಮ್ಗೆ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಶಸ್ವಿ ರೈಡರ್ಸ್ ನಮ್ದು BC ರೋಡ್ ಅಲ್ಲಿ ಹೋಗುವಾಗ ನಮ್ಗೆ ಸಿಗ್ತದೆ ಆನ್ ರೋಡ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.